ಎಲ್ರಿಗೂ ನಮಸ್ಕಾರ. ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈ ಹಿಪ್ಪುನೇರಳೆ ಪ್ರಮುಖವಾಗಿರುವಂತಹ ಒಂದು ಬೆಳೆಯಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಿಪ್ಪುನೇರಳೆಯಲ್ಲಿ ಎಲೆ ಸುರುಳಿ ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಈ ಒಂದು ಹಿಪ್ಪುನೇರಳೆಯಲ್ಲಿ ಈ ಒಂದು ಎಲೆ ಸುರುಳಿ ಕೀಟದ ಒಂದು ನಿರ್ವಹಣೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಒಂದು ತಾಂತ್ರಿಕ ಅಧಿಕಾರಿಯ ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಅರುಣ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಈಗ ಹಲವಾರು ಜನ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಈ ಒಂದು ಎಲೆ ಸುರುಳಿದ ಕೀಟ ಒಂದು ಬಾಧೆ ಅಂತ ಹೇಳಿ ಬರ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಎಲೆ ಸುರುಳಿ ಕೀಟದ ಒಂದು ಮುಖ್ಯವಾಗಿ ಲಕ್ಷಣಗಳೇನು ಮತ್ತು ಅದರ ಒಂದು ನಿರ್ವಹಣೆ ಕುರಿತಾಗಿ ಮತ್ತೆ ಒಂದು ಮಾಹಿತಿಯನ್ನು ನೀಡಬೇಕಂತ ನಿಲ್ಲಿಸ್ತೇನೆ. ಎಲೆ ಸುರುಳಿ ಕೀಟ ಅನ್ನೋದು ಇದು ಒಂದು ಎಲೆನ ಕಚ್ಚಿ ತಿನ್ನುವಂಥ ಕೀಟ ಆಗಿರುತ್ತೆ. ಈ ಕೀಟಗಳಲ್ಲಿ ಎರಡು ಥರದ್ದಿರುತ್ತೆ. ಒಂದು ರಸ ಹೀರುವಂಥ ಕೀಟ, ಇನ್ನೊಂದು ಎಲೆನ ಕಚ್ಚಿ ತಿನ್ನುವಂಥ ಕೀಟ. ಅದರಲ್ಲಿ ಇದು ಎಲೆನ ಕಚ್ಚಿ ತಿನ್ನುವಂಥ ಕೀಟ. ಇವಾಗ ಯಾವ ರೀತಿ ನಮ್ಮ ರೇಷ್ಮೆ ಹುಳು ಇರುತ್ತೆ ಆ ಥರನೇ ಇದು ಹುಳದ ಜಾತಿಗೆ ಸೇರಿರುವಂಥ ಒಂದು ಕೀಟ ಆಗಿರುತ್ತೆ. ಇದೇನು ಮಾಡುತ್ತೆ, ಈ ಎಲೆಗಳ ಕುಡಿ ಭಾಗಗಳಲ್ಲಿ ಆ ಹುಳಗಳು ಇದ್ದು ಅದು ಏನು ಮಾಡುತ್ತೆ, ಎಲೆಗಳನ್ನು ಈ ಒಂದು ಎಲೆಗೆ ಇನ್ನೊಂದು ಎಲೆನ ಹೊಲದ ಇರೋ ಹಂಗೆ ಒಂದು ನೂಲನ್ನ ಬಿಟ್ಟು ಹೊಲಿದಿರುತ್ತೆ. ಅದಾದಮೇಲೆ ಅದು ಇರೋ ಇಕ್ಕೆಗಳೆಲ್ಲ ಈ ಎಲೆಗಳ ಮೇಲೆ ಕಾಣಿಸ್ತಾ ಇರುತ್ತೆ. ಮತ್ತು ತಿಂದಿರೋ ಅಂಥ ಎಲೆಗಳು ಅರ್ಧರ್ಧ ಭಾಗದಲ್ಲಿ ಕತ್ತರಿಸಿರೋ ಹಾಗೆ ಕಾಣಿಸುತ್ತೆ. ಅದಕ್ಕೆ ಇದನ್ನ ಏನಂತಾರೆ ಇಂಗ್ಲೀಷಲ್ಲಿ ಲೀಫ್ ವೆಬ್ಬರ್ ಅಥವಾ ಲೀಫ್ ರೋಲರ್ ಅಂತ ಹೇಳ್ತಾರೆ. ಅದಕ್ಕೆ ಎಲೆನ ಹೊಲಿದ್ಬಿಟ್ಟಿರುತ್ತಲ್ಲ ಒಂದ್ಮೇಲೆ ಅದಕ್ಕೆ ಆ ಥರ ಕರೀತಾರೆ. ಮೇಡಮ್, ಇದು ಯಾವ ಸೀಸನಲ್ಲಿ ಈ ಒಂದು ಬಾಧೆ ಜಾಸ್ತಿ ಇರುತ್ತೆ? ಈ ಬೇಸಿಗೆ ಕಾಲದಲ್ಲಿ ಇದು ಜಾಸ್ತಿ ಇರೋದು, ಇದರ ಬಾಧೆ ಜಾಸ್ತಿ ಕಂಡು ಬರುತ್ತೆ. ಇದು ಬಂದ್ಬಿಟ್ಟು ಇದರ ನಿರ್ವಹಣೆ ಬಂದ್ಬಿಟ್ಟು ಮಾಡಬೇಕು ಅಂದರೆ ನಾವು ಸಮಗ್ರ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಎಲೆ ಅಲ್ಲಲ್ಲಿ ಈ ಸುಳಿಗಳಲ್ಲಿ ಕಾಣಿಸಿರುವಾಗ ನಾವೇನು ಮಾಡ್ಬೋದು, ಅದನ್ನು ಕತ್ತರಿಸಿ ಚಿವುಟಿ ಹಾಕ್ಬೋದು. ನಾವು ಎಲ್ಲಾದರೂ ಒಂದು ಅಥವಾ ಎರಡು ಗಿಡಗಳಲ್ಲಿದ್ದಾಗ ಚಿವುಟಿ ಹಾಕ್ಬೋದು. ಇಲ್ಲ ಬೇವಿನ ಎಣ್ಣೆನ ನಾವು ಸ್ಪ್ರೇ ಮಾಡ್ಬೋದು. ಬೇವಿನ ಎಣ್ಣೆ 10,000 ppm ಇರೋವಂಥ ಬೇವಿನ ಎಣ್ಣೆನ 1 ಲೀಟ್ರ್ ನೀರಿಗೆ 2 ml ಅಂತ ಹಾಕ್ಕೊಂಡು ಅದನ್ನು ಸಿಂಪಡಣೆ ಮಾಡ್ಬೋದು. ಕಟಾವು ಮಾಡಿ 15 ದಿನ ಆದಮೇಲೆ, ಯಾಕಂದರೆ ನಾವು ಸೊಪ್ಪು ಹಾಕೋದಕ್ಕೆ ಒಂದು 15ರಿಂದ 20 ದಿನ ಆದರೂ ನಾವು ಒಂದು ಅವಧಿನ ನಾವು ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಔಷಧಿನ ನಾವು ಇಂಟ್ರಫಿಡ್ ಅಥವಾ ಕ್ಲೋರೋಫಿನಾಫೈರ್ ಅಂತ ಹೇಳ್ತೀವಿ. ಅದನ್ನು ಸಹ 1.5 ml 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ಇವಾಗ ನಾವು ಕೆಮಿಕಲ್ಸ್ ಬಗ್ಗೆ ಹೇಳಿದ್ದೆ, ಅದೇ ರೀತಿಯಲ್ಲಿ ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಗ್ಗೆ ನಾವು ಏನಾದರೂ ಹೇಳಬೇಕಂದ್ರೆ ಈ ಒಂದು ಎಲೆ ಸುರುಳಿದ ಕೀಟದ ನಿರ್ವಹಣೆ ಯಾವ ಥರ ನಾವು ಮಾಡ್ಬೋದು? ಹೌದು ಸರ್, ನಾನು ಈಗಾಗಲೇ ಹೇಳಿದಂಗೆ ಸಮಗ್ರ ರೀತಿಯಲ್ಲಿ ಮಾಡೋದರಲ್ಲಿ ಈ ಜೈವಿಕ ಕ್ರಮನೂ ಒಂದಾಗಿರುತ್ತೆ. ನಾವು ಹೇಗೆ ರೈತರಿಗೆ ಕಾಟ ಕೊಡುವಂಥ ಕೀಟಗಳು ಎಷ್ಟೋ ಇದ್ದಾವೆ, ಆದರೆ ರೈತ ಸ್ನೇಹಿತ ಆಗಿರೋಂಥ ಮಿತ್ರ ಕೀಟಗಳು ತುಂಬ ಇದ್ದಾವೆ. ಇವಾಗ ಹೇಗೆ ರೇಷ್ಮೆ ಹುಳು ಇದೆ, ಜೇನು ಹುಳುಗಳಿದ್ದಾವೆ, ಮತ್ತು ಗುಲಗಂಜಿ ಹುಳುಗಳಿದ್ದಾವೆ. ಇವೆಲ್ಲ ರೈತ ಮಿತ್ರ ಹುಳುಗಳು. ಅದೇ ರೀತಿ ಈ ಪರತಂತ್ರ ಜೀವಿಗಳು ಸಹ ಇದ್ದಾವೆ. ಇದನ್ನು ಟ್ರೈಕೋಗ್ರಾಮ ಅಂತ ಹೇಳಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳ್ತಾರೆ. ಇದನ್ನು ಈ NBIR ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆ ಈ ಬೆಂಗಳೂರು ಹೆಬ್ಬಾಳಲ್ಲಿ ಇದೆ. ಅಲ್ಲಿ ಬಂದುಬಿಟ್ಟು ಇದನ್ನು ತಯಾರಿಸಿ ಕೊಡ್ತಾರೆ ರೈತರಿಗೆ. ಅಲ್ಲಿ ಮೊದಲೇ ಆರ್ಡ್ರ್ ಮಾಡಿದ್ರೆ ಅವರು ಈ ದಿನಾಂಕಗಳಲ್ಲಿ ಇಲ್ಲಿ ಹೇಳಿದಾರಲ್ಲ, ಆ ಥರ ಯಾವ ದಿನಾಂಕ ಅದನ್ನು ಬಿಡುಗಡೆ ಮಾಡಬೇಕು, ಅದು ಯಾವ ದಿನಾಂಕ ಅದು ಹ್ಯಾಚ್ ಆಗುತ್ತೆ ಅನ್ನೋದನ್ನೆಲ್ಲ ಅದರಲ್ಲಿ ಸೂಚನೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ಎಕರೆಗೆ 5 ಹತ್ರ ಈ ಥರ ಕಾಡುಗಳನ್ನು ಎಲೆಗಳಲ್ಲಿ ಕಟ್ಬಿಡೋದ್ರಿಂದ ಇವು ಬಂದ್ಬಿಟ್ಟು ಅದರ ಏನು ಈ ಎಲೆ ಸುರುಳಿ ಕೀಟದ ಮೊಟ್ಟೆ ಇರುತ್ತಲ್ಲ ಅದನ್ನು ತಿಂದು ಬದುಕುತ್ತೆ. ಸೊ ಅದರದ್ದು ನಿರ್ವಹಣೆ ತುಂಬ ಚೆನ್ನಾಗಿ ಆಗುತ್ತೆ. ಇದು ಪರಿಸರ ಸ್ನೇಹಿನೂ ಸಹ ಆಗಿರುತ್ತೆ. ಓಕೆ, ಇಲ್ಲಿ ಇಲ್ಲ ರೈತ ಬಾಂಧವರು, ಈಗ ನಾವೆಲ್ಲ ನಮ್ಮ ಒಂದು ನಾವೇನು ಅಂದ್ಕೊಂಡಿದ್ದೀವಿ, ಎಲ್ಲ ಕೀಟಗಳು ನಮಗೆ ಒಂದು ಬೆಳೆಗಳಿಗೆ ಹಾನಿ ಮಾಡಿದೆ ಅಂದ್ಕೊಂಡಿದ್ದೀವಿ. ಇಲ್ಲ, ಯಾವ ಒಂದು ನಮ್ಮ ಎಲ್ಲ ಕೀಟಗಳಲ್ಲಿ ಒಂದು ಕೆಲವೊಂದು ಮಿತ್ರ ಕೀಟಗಳಿದ್ದಾವೆ, ಅದೇ ರೀತಿ ಶತ್ರು ಕೀಟಗಳಿದ್ದಾವೆ. ಈ ಒಂದು ಮಿತ್ರ ಕೀಟಗಳನ್ನು ಬಳಕೆಯನ್ನು ಮಾಡಿಕೊಂಡು ನಾವು ಒಂದು ಕೀಟದ ನಿರ್ವಹಣೆ ಕೂಡ ಮಾಡ್ಬೋದು ಅಂತ ಹೇಳಿ ನಮಗೆ ಒಂದು ಮಾಹಿತಿ ಕೊಟ್ಟ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಸೇವೆ ಸಲ್ಲಿಸಿರುವಂಥ ಅರುಣಾ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಮೇಡಮ್, ಅದೇ ರೀತಿಯಲ್ಲಿ ಈಗ ನಮಗೆ ಈ ಒಂದು ರೈತರಿಗೋಸ್ಕರ ಈ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ರೈತರಿಗೂ ನೀವೇನೋ ಪ್ರಾತ್ಯಕ್ಷಿಕೆ ಏನಾದರೂ ಮಾಡಿದ್ದೀವಿ ಸರ್. ಕೃಷಿ ವಿಜ್ಞಾನ ಕೇಂದ್ರದಿಂದ ಗುಚ್ಛ ಗ್ರಾಮಗಳು ಅಂತ ನಾವು ಅದು ಸೆಲೆಕ್ಟ್ ಮಾಡಿಕೊಂಡು ತಾಲೂಕುಗಳಲ್ಲಿ ಒಂದೊಂದು ಗ್ರಾಮನ ಸೆಲೆಕ್ಟ್ ಮಾಡಿರ್ತೀವಿ, ಗುಚ್ಛ ಗ್ರಾಮ ಅಂತ. ಆ ಗುಚ್ಛ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಬಾಧೆ ಇದೆಯೋ ಆ ರೈತರುಗಳನ್ನೆಲ್ಲ ಗುರುತಿಸಿ ಈ NBIR ಇಂದ ನಾವು ಆರ್ಡರ್ ಮಾಡಿ ಇದನ್ನು ತರಿಸ್ಬಿಟ್ಟು ರೈತರಿಗೆಲ್ಲರಿಗೂ ಕೊಟ್ಟು ಅದನ್ನು ತೋಟದಲ್ಲಿ ಬಿಡುಗಡೆ ಮಾಡಿಸಿದ್ದೀವಿ. ಓಕೆ ಮೇಡಮ್, ಇದೆಲ್ಲ ಒಂದು ರೈತರು ಇದು ಬಳಕೆ ಮಾಡೋದ್ರಿಂದ ರೈತರ ಅನಿಸಿಕೆ ಯಾವ ಥರ ಇದೆ ಅಂತ? ಅದೇ ಇವಾಗ ಈಗಾಗಲೇ ಹೇಳ್ದಂಗೆ ನೂವಾನ್ ಆ ಥರ
ಔಷಧಿಗಳು ಬ್ಯಾನ್ ಆಗಿರೋದ್ರಿಂದ ರೈತರಿಗೆ ಔಷಧಿಗಳು ತಗೊಳ್ಳೋದು ಯಾವುದು ತಗೊಳ್ಳೋದು ಅನ್ನೋದನ್ನ ಒಂದು ಕನ್ಫ್ಯೂಷನ್ಸ್ ಇದೆ. ಈ ಪರಿಸರ ಸ್ನೇಹಿ ಅಂದರೆ ಇವಾಗ ನಾನು 5 ಕಾರ್ಡ್ ಅಂತ ಹೇಳಿದೆ, 5 10 ಕಾರ್ಡ್ ಬೇಕಾದರೂ ನಾವು ಕಟ್ಟಿದ್ರು ಇದರಿಂದ ಏನು ತೊಂದರೆ ಆಗೋದಿಲ್ಲ. ಅದಾದಮೇಲೆ ರೈತರಿಗೆ ಇನ್ನೊಂದು ಸೂಚನೆ ಏನು ಅಂತ ಹೇಳಿದ್ರೆ, ಇದನ್ನು ಕಟ್ಟಿ ಆದಮೇಲೆ ಒಂದು 5 ರಿಂದ 6 ದಿನದವರೆಗೂ ಯಾವುದೇ ಔಷಧಿಗಳನ್ನ ಸಿಂಪಡಣೆ ಮಾಡಬಾರ್ದು. ಯಾಕಂದರೆ ಈ ಹುಳುಗಳು ಸತ್ತೋಗುತ್ತೆ ಸರ್. ಅದರಿಂದ ಅದಕ್ಕೋಸ್ಕರ ಇದನ್ನು ನಾವು ಇದು ಕಟ್ಟುವಾಗ ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕಾಗುತ್ತೆ ಸರ್. ಬಿಸಿಲಲ್ಲಿ ಕಟ್ಟಬಾರ್ದು, ಸಂಜೆ ಹೊತ್ತು ಈ ತಂಪಾದ ಟೈಮಲ್ಲಿ ರಿಲೀಸ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.